ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಚ್ಚೂಸ್ ವರ್ಲ್ಡ್ ಚಾನಲ್. ಇವತ್ತು ನಾನು ತುಂಬ ರುಚಿಯಾದಂತಹ ಬ್ರೆಡ್ಡಿಂದ ಪಿಜ್ಜಾ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ನೀವು 10 ನಿಮಿಷದಲ್ಲಿ ಮಾಡ್ಬೋದು. ಹಾಗೆ ನಾನು ಇವತ್ತು ಹೋಮ್ ಮೇಡ್ ಪಿಜ್ಜಾ ಸಾಸ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸುಲಭವಾಗಿ ನೀವು ಮನೇಲಿ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತುಂಬ ಹೆಲ್ದಿಯಾಗಿರುವಂಥ ಪಿಜ್ಜಾ ಸಾಸ್ನ ನಾವು ಮನೇಲೇ ತುಂಬ ಸುಲಭವಾಗಿ ಮಾಡ್ಕೊಬೋದು. ಮೊದಲೇ ನಾನು ಸ್ಟವ್ ಮೇಲೆ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ಮೀಡಿಯಮ್ ಸೈಜಿಂದು 3 ಟೊಮೊಟೊ ತೊಗೊಂಡು ಈ ಥರ ಸಿಪ್ಪೆ ಮಾತ್ರ ಸ್ವಲ್ಪ ಕಟ್ಟಾಗೋ ಥರ ಕಟ್ ಮಾಡಿಕೊಂಡು ನೋಡಿ, ಈ ಥರ ಕಟ್ ಮಾಡಿಕೊಂಡು ಒಂದು 3 ಟೊಮೊಟೊನ ಚೆನ್ನಾಗಿ ನಾನು ನೀರಲ್ಲಿ ಬೇಯಕ್ಕೆ ಬಿಟ್ಬಿಡ್ತೀನಿ. ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಫುಲ್ಲು ಮೆತ್ತಗಾಗಬೇಕು ಟೊಮೊಟೊ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ತುಂಬ ಬ್ರೇಕ್ ಆಗ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬೆಂದಾದ ನಂತರ ಫುಲ್ಲು ತಣ್ಣಗಾದ್ಮೇಲೆ ಇದನ್ನು ಸಿಪ್ಪೆ ನೀಟಾಗಿ ತಕ್ಕೊಬೇಕು. ನೋಡಿ, ನಾವು ಮೊದಲೇ ಕಟ್ ಮಾಡ್ಕೊಂಡಿದ್ರಿಂದ ಸಿಪ್ಪೆ ತುಂಬ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಇದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಹದದಲ್ಲಿದ್ದರೆ ಸಾಕು. ತುಂಬ ಸಾಫ್ಟಾಗಿ ನುಣ್ಣಗಿದೆ. ನೋಡಿ, ಒಂದು ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಬೆಣ್ಣೆ ಆದರೂ ಹಾಕ್ಕೊಬೋದು ಅಥವಾ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಬೋದು. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಟೊಮೊಟೊ ಪ್ಯೂರಿನ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಹಾಗೆ ಬಿಡೋಣ. ಇದಕ್ಕೆ ನಾನು 1 ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕ್ಕೋತಿದ್ದೀನಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇದು ಬೇಕಿದ್ರೆ ನಿಮ್ಗೆ ಆಪ್ಷನಲ್ಲು, ಹಾಕ್ಕೊಂಡಿಲ್ಲ ಅಂದರೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನು ನಾನು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಫ್ಲೇಕ್ಸು, ಓರಿಗೋನ್ ಅರ್ಧ ಸ್ಪೂನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಒಂದು ಅರ್ಧ ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ಟೊಮೊಟೊ ಕೆಚಪ್ ಹಾಕಿರೋದ್ರಿಂದ ಇದಕ್ಕೆ ಸಕ್ಕರೆ ಕೂಡ ನಾನು ಆ್ಯಡ್ ಮಾಡ್ಕೋತಿಲ್ಲ, ಬೇಕಿದ್ರೆ ನೀವು ಮಾಡ್ಕೊಬೋದು. ಕೊನೆಯದಾಗಿ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಳೋದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಎಲ್ಲನೂ ಒಂದು ಸಲ ಚೆನ್ನಾಗಿ ಹಾಕ್ಕೊಂಡಿದ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ಕುದ್ದು ಈ ಹದದಲ್ಲಿದೆ. ನೋಡಿ, ಪಿಜ್ಜಾ ಸಾಸು ರೆಡಿ ಆಯಿತು. ಇದನ್ನು 1 ವಾರದವರೆಗೂ ನೀವು ಇಟ್ಕೊಂಡ್ರು ಏನೂ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಫುಲ್ಲು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಮೊದಲಿಗೆ ಇಲ್ಲಿ ನಾನು ಒಂದು ಪ್ಯಾನ್ನ ಸ್ಟವ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನು ಇಲ್ಲಿ ವೀಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ ಬೇಕಾದ್ರೂ ತೊಗೊಬೋದು. ಮಿಲ್ಕ್ ಬ್ರೆಡ್ ತೊಗೊಬೋದು, ಅಥವಾ ನೀವು ಪಿಜ್ಜಾ ಮಾಡೋ ಬ್ರೆಡ್ಡು ಅಥವಾ ಸ್ಯಾಂಡ್ವಿಚ್ ಮಾಡೋ ಬ್ರೆಡ್ ಕೂಡ ತೊಗೊಬೋದು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ನಾನು ಬ್ರೆಡ್ಡು ಒಂದು ಸೈಡ್ ಮಾತ್ರ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀನಿ, 2 ಸೈಡ್ ಮಾಡ್ಕೊತಿಲ್ಲ. ಒಂದು ಸ್ವಲ್ಪ ಒಂದು 10 ಸೆಕೆಂಡ್ ನೀವು ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇಷ್ಟು ಮಾಡ್ಕೊತಿದ್ದೀನಲ್ಲ, ಇದೇ ರೀತಿ ನಾನು ಎಲ್ಲ ಪೀಸ್ನೂ ಮಾಡ್ಕೊತಿದ್ದೀನಿ. ನೋಡಿ, ನಾನಿಲ್ಲಿ ಪಿಜ್ಜಾ ಮಾಡೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡು, ಹಾಗೆ ಕ್ಯಾಪ್ಸಿಕಮ್ಮು, ಸ್ವಲ್ಪ ಬೀಜ ತೆಗೆದು ಟೊಮೊಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ನೀವು ಎಷ್ಟು ಸಣ್ಣಗೆ ಹೆಚ್ಚಿಟ್ಕೊತೀರ ಅಷ್ಟು ತುಂಬ ಚೆನ್ನಾಗಿ ಪಿಜ್ಜಾ ಬರುತ್ತೆ. ನೋಡಿ, ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಇದಕ್ಕೆ ಸುಮಾರು ಒಂದು ಸ್ಪೂನಷ್ಟು ನಾನು ಚೀಸ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮಯೋನೀಸ್ ಕೂಡ ತೊಗೊಂಡಿದ್ದೀನಿ. ಇದು ನಿಮ್ಗೆ ಆಪ್ಷನಲ್, ಬೇಕಿದ್ರೆ ತೊಗೊಳ್ಬೋದು. ನೋಡಿ, ಇದು ನಾನು ಒಂದು ಲೇಯರ್ ನಾನು ಮಯೋನೀಸ್ನ ಬ್ರೆಡ್ ಸ್ಲೈಸ್ ಮೇಲೆ ನಾನು ಯಾವ ಕಡೆ ರೋಸ್ಟ್ ಮಾಡ್ಕೊಂಡಿದ್ದಲ್ಲ ಆ ಕಡೆಗೆ ನಾನು ಸ್ವಲ್ಪ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಲೇಯರ್ ನಾನು ಪಿಜ್ಜಾ ಸಾಸ್ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲ ನೀಟಾಗೆಲ್ಲ ಒಂದು ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಹೋಮ್ ಮೇಡ್ ಆಗಿರೋದ್ರಿಂದ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನೋಡಿ, ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಸ್ಟಫಿಂಗ್ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸು, ಅದನ್ನೆಲ್ಲ ಒಂದು ಸಲ ನಾನು ನೀಟಾಗಿ ಸ್ಲೈಸ್ ಮೇಲೆಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಒಂದು ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ಇದಕ್ಕೆ ಹಾಕ್ಕೊಳ್ಬೋದು. ನೋಡಿ, ಮೊದಲೇ ತುರಿದಿಟ್ಕೊಂಡಿರೋಂಥ ಚೀಸ್ನ ಕೂಡ ನಾನಿಲ್ಲಿ ಎಲ್ಲ ನೀಟಾಗಿ ಹಾಕ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಸಣ್ಣಗೆ ತುರ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ, ಏಕೆಂದರೆ ನಾವು ತವಾ ಮೇಲೆ ಮಾಡೋದ್ರಿಂದ ಸೊ ಬೇಗ ಮೆಲ್ಟ್ ಆಗುತ್ತೆ. ಅದಕ್ಕೆ ಸಣ್ಣಗೆ ಸ್ವಲ್ಪ ತುರಿದಿಟ್ಕೊಳ್ಳಿ. ಇದ್ರ ಮೇಲೆ ನಾನು ಒರಿಯೋ ಹಾಕ್ಕೊತಾ ಇದ್ದೀನಿ, ಅಥವಾ ನೀವು ಮಿಕ್ಸಡ್ ಹರ್ಬ್ಸ್ ಕೂಡ ಹಾಕ್ಕೊಬೋದು. ಸ್ವಲ್ಪ ಒರಿಯೋ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾನು ಮೊದಲೇ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದ್ರ ಮೇಲೆ ನೀವು ಸ್ವಲ್ಪ ಬೆಣ್ಣೆ ಆದರೂ ಹಾಕ್ಬೋದು, ಅಥವಾ 1 ಸ್ಪೂನ್ ಎಣ್ಣೆ ಕೂಡ ಹಾಕ್ಬೋದು. ನೋಡಿ, ಇದನ್ನು ಸ್ಟವ್ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು
ತವ ಫುಲ್ ಬಿಸಿ ಇರಬೇಕು. ಈ ಥರ ಬ್ರೆಡ್ ಸ್ಲೈಡ್ಸ್ ಇಟ್ಬಿಟ್ಟು ನೀವು ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಚೀಸ್ ಕೂಡ ಫುಲ್ಲು ಮೆಲ್ಟ್ ಆಗಿದೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸಂಜೆ ಟೈಮ್ ಸ್ನ್ಯಾಕ್ಸ್ಗಂತೂ ಇದೊಂದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈಸಿಯಾಗಿ ನೀವು ಮನೇಲಿ ಮಾಡಿಕೊಡ್ಬೋದು, ಬೇಗ ಕೂಡ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಏನಾದ್ರು ಸ್ವಲ್ಪ ಆದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.